ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಫ್ರೆಂಡ್ಸ್, ನಾನು ಡೈಲಿ ವ್ಲಾಗ್ಸ್ ಕೂಡ ಹಾಕಿರಲಿಲ್ಲ. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಏನು ಕೂಡ ಕೆಲಸ ಇರೋದಿಲ್ಲ ಫ್ರೆಂಡ್ಸ್. ಡೈಲಿ ಮನೇಲಿ ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಇದ್ದೇ ಇರುತ್ತೆ. ಆ ಕಡೆ ಹೋದರೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಅದನ್ನೇ ಏನು ಡೈಲಿ ತೋರಿಸೋದು ಅಂತ ಹೇಳಿಬಿಟ್ಟು ವಿಡಿಯೋನ ಹಾಕಿರಲಿಲ್ಲ. ಹಾಗೆಯೇ ಇವತ್ತು ಬಂದುಬಿಟ್ಟು ಬುಧವಾರ. ಇವತ್ತು ಅಮಾವಾಸ್ಯೆ ಇದೆ ಅಲ್ವ ಫ್ರೆಂಡ್ಸ್, ಅದಕ್ಕೆ ಬೆಳಿಗ್ಗೆನೇ ಎದ್ದು ಮನೆಯನ್ನೆಲ್ಲ ತೊಳೆದು, ಮನೆ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿ, ಮನೆ ಕೆಲಸನೆಲ್ಲ ಮುಗಿಸಿ ನಾನು ಮನೆ ಹತ್ರನೇ ಇರೋ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಮನೂರು ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು. ವಿಡಿಯೋ ಇನ್ನೂ ಮಾಡಿರಲಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ರಶ್ ಇತ್ತು. ನಮ್ಮ ಕಡೆ ಅಮಾವಾಸ್ಯೆಗಾಗಿರ್ಬೋದು, ಹುಣ್ಮೆಗಾಗಿರ್ಬೋದು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸಡನ್ನಾಗಿ ನಾನು ಪ್ಲ್ಯಾನ್ ಮಾಡಿ ಹೋಗಿರುವಂಥದ್ದು. 2ರಿಂದ 3 ಸಲ ಬ್ಲಾಗನ್ನು ಮಾಡಿದ್ದೀನಿ ಎಳ್ಳಮ್ಮದ್ದು. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿರಲಿಲ್ಲ. ಪುನಃ ಅದನ್ನೇ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿರಲಿಲ್ಲ. ಹಾಗೆಯೇ ಇವತ್ತು ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದರೂ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹುಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಮೇಲೆ ಸಾಂಬಾರು ಖಾಲಿಯಾಗಿತ್ತು, ಅನ್ನನ ಮಾಡಿ ಹೋಗಿದ್ದೆ. ಸಾಂಬಾರಿತ್ತು, ಮನೆಯವರಿಗೆಲ್ಲ ಬುತ್ತಿ ಕಟ್ಟಿಕೊಟ್ಟೆ, ಅದಕ್ಕೋಸ್ಕರ ಸಾಂಬಾರು ಅಷ್ಟು ಅವರಿಗೆ ಹಾಕ್ಬಿಟ್ಟೆ. ಹಾಗೆಯೇ ಬದನೆಕಾಯಿ ಸಾಂಬಾರು ಮಾಡಿದ್ರು ಅಮ್ಮ ಇವತ್ತು. ಚಪಾತಿ ಬದನೆಕಾಯಿ ಸಾಂಬಾರು ಮಾಡಿದ್ರು. ಹಾಗೆಯೇ ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಮಜ್ಜಿಗೆನ ಕೊಡ್ತಾರೆ, ಅಂದರೆ ಜಾಸ್ತಿ ಇರತ್ತಲ್ವ, ಅದಕ್ಕೋಸ್ಕರ ಮಜ್ಜಿಗೆನ ಕೊಡ್ತಾರೆ. ಅದರ ಒಗ್ಗರಣೆ ಹಾಕಿದ್ದೆ. ಹಾಗೆಯೇ ಅನ್ನ ಕೂಡ ಮಾಡಿದ್ದೆ, ಪಲಾವ್ ಮಾಡಿದ್ದೆ. ಹಾಗೆಯೇ ಸಾಂಬಾರು ಖಾಲಿಯಾಗಿತ್ತು, ಅವ್ರಿಗೆ ಕೊಟ್ಟು ಕಳಿಸ್ತೆ ಅಂತ ಹೇಳಿದೆಲ್ಲ, ಅದಕ್ಕೋಸ್ಕರ ಸಮಯ ಕೂಡ ಖಾರ ಇರೋ ಸಾಂಬಾರು ತಿನ್ನೋದಿಲ್ಲ. ಅದಕ್ಕೆ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಬೇಳೆ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾಯಿದ್ವಿ. ಮೊಬೈಲ್ ನೋಡ್ತಾ 2 ಜನ ಮಕ್ಕಳು ಮಲ್ಕೊಂಡ್ಬಿಟ್ಟು. ಹಾಗೆಯೇ ನಾನು ಬೇಜಾರಾಗ್ತಾಯಿತ್ತು, ಏನು ಮಾಡೋದು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಏನು ವಿಡಿಯೋ ಇರೋದಿಲ್ಲ ಫ್ರೆಂಡ್ಸ್. ಬರೀ ಕಸ ಗುಡಿಸು, ಪಾತ್ರೆ ತೊಳಿ, ಬಟ್ಟೆ ತೊಳಿ ಇದೇ ಇರುತ್ತಲ್ವ ನನ್ನ ಬ್ಲಾಗಲ್ಲಿ. ಪುನಃ ಅದನ್ನೇ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಪರವಾಗಿಲ್ಲ, ಅದನ್ನೇ ಇನ್ನೊಂದು ಸಲ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ವಿಡಿಯೋದಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರಿನ ವಾತಾವರಣ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನಿಮ್ಮ ಮನೇಲಿ ಕೂಡ ಅಮಾವಾಸ್ಯೆನ ಮಾಡ್ತಾಯಿದ್ರೆ ಹೇಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗಾಗಲೇ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಯಾರಾದರೂ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆಯೇ ಸ್ಕಿನ್ ಕೂಡ ಸ್ವಲ್ಪ ಇದಾಗ್ತಾಯಿದೆ, ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ವಾ. ಹಾಗೆಯೇ ನಾವು ಇವಾಗ ಮಲೆನಾಡಲ್ಲಿ ಕೂಡ ಎಲ್ಲ ಬಯಲುಸೀಮೆಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಪಿಂಪಲ್ ಕೂಡ ಆಗ್ತಾಯಿದೆ. ನೋಡಬೇಕು, ಏನಾದರೂ ಒಂದು ಹೋಮ್ ರೆಮಿಡಿಯನ್ನು ಮಾಡಬೇಕು. ಇವಾಗ ಫೇಸ್ ಪ್ಯಾಕ್ ಏನಾದರೂ ಹಾಕಬೇಕು, ನೋಡಬೇಕು ಮುಖಕ್ಕೆ. ಯಾರು ಹಾಕ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ ವಿಚಾರು. ಹಾಗೆಯೇ ಒಂದು ಸಿಹಿ ಸುದ್ದಿ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕಗೆ ಡೆಲಿವರಿ ಆಗಿದೆ. ನಮ್ಮ ಅಕ್ಕಗೆ ಗಂಡು ಪಾಪ ಹುಟ್ಟಿದೆ. ಅದನ್ನು ಕೂಡ ತೋರಿಸ್ತೀನಿ. ನಾನು ಹೋಗ್ತೀನಿ ಸ್ವಲ್ಪ ದಿನದಲ್ಲಿ. ನೋಡಬೇಕು, ತೊಟ್ಲು ಹಾಕೋದಕ್ಕೆ ಹೋಗಬೇಕು ಅಥವಾ ಮೊದಲೇ ಕಳಿಸ್ತಾರೋ ಗೊತ್ತಿಲ್ಲ. ಒಟ್ಟು ಹೋಗ್ತೀನಿ. ಹೋಗ್ಬೇಕಾದ್ರೆ ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಹಿಂದೆ ಕೂಡ ಹೋಗಿದ್ದೆ ಅಕ್ಕಗೆ ಬುತ್ತಿ ಕೊಡೋದಕ್ಕಂತ ಹೇಳಿಬಿಟ್ಟು. ಆವಾಗ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ವಿಡಿಯೋ ಮಾಡಿ ಹಾಕಿದ್ದೀನೋ ಅದು ಗೊತ್ತಿಲ್ಲ, ನನಗೆ ನೆನಪಿಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕನೂರು ಹೊನ್ನಾವರ ಫ್ರೆಂಡ್ಸ್, ಅಲ್ಲಿ ಹೋಗಿದ್ದೆ ನಾನು. ಹೊನ್ನಾವರದಲ್ಲಿ ವಿದ್ಯಾ ಬ್ಲಾಗರ್ ಅಂತ ಇದ್ದಾರೆ. ಅವ್ರ ವಿಡಿಯೋನ ಕೂಡ ನಾನು ತುಂಬಾ ಜಾಸ್ತಿಯಾಗಿ ನೋಡ್ತಿದ್ದೆ ಮೊದಲು. ಅವ್ರ ವಿಡಿಯೋನ ನೋಡಿ ಅಂತಿದ್ದೆ ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಅದಾಗಿದ್ಮೇಲೆ ತುಂಬ ದಿನ ಆಗಿದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನೋಡಬೇಕು, ಒಂದು ಸಲ ವಿದ್ಯಾಕನ ಮೀಟ್ ಆಗಬೇಕು ನಾನು ಕೂಡ. ಹಾಗೆಯೇ ಅವರು ಕೂಡ ತುಂಬಾ ಚೆನ್ನಾಗಿ ವಿಡಿಯೋನ ಮಾಡಿ ಹಾಕ್ತಾರೆ. ನೋಡಬೇಕು, ನಾನು ಒಂದು ಸಲ ಅವ್ರನ್ನ ಮೀಟ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಅದೇ ಖುಷಿಯಾದ ವಿಷಯ ಡೆಲಿವರಿ ಆಗಿದೆ.
ಇದ್ದರೂ ಕೂಡ ನಿಮ್ಮ ಜೊತೆಗೆ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ. ತೆಂಗಿನಕಾಯಿ ಭಾಳ ಇದೆ ಅಲ್ವಾ, ತೆಂಗಿನಕಾಯಿನ ಹಾಲು ಮಾಡಿಕೊಂಡು ಅದಕ್ಕೂ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ವಿಡಿಯೋ ಏನಾದರೂ ಮಾಡಿದರೆ ನಾನು ರೆಸಿಪಿಯನ್ನು ಏನಾದರೂ ಮಾಡಿದರೆ ನಾನು ಖಂಡಿತವಾಗಿ ವಿಡಿಯೋನ ಹಾಕ್ತೀನಿ. ಎಕ್ಸ್ಟ್ರಾ ಒಂದು ಚಾನಲ್ ಇರಬೇಕಾಯ್ತು ಫ್ರೆಂಡ್ಸ್, ನಮ್ಮದು ರೆಸಿಪಿ ಚಾನಲ್ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ರೆಸಿಪಿಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ವಿಡಿಯೋನ ಹಾಕಿದ್ದೀನಿ ನಾನು ಅಡುಗೆ ಮಾಡಿ. ಹಾಗೆಯೇ ತುಂಬಾ ಕಷ್ಟಪಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇದನ್ನೆಲ್ಲ ಮಾಡ್ತೀನಿ ನಾನು. ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದಿದೆಲ್ಲ ತುಂಬಾ ಕಷ್ಟ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಕೂಡ ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಒಂದಿಗೆ ಫ್ರೆಂಡ್ಸ್ ಆಗಿರ್ಬೋದು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಟೈಮ್ ಆಗೋಯ್ತು, ನಿನ್ನೆ ಇಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇವತ್ತು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ರೀಚ್ ಫ್ರೆಂಡ್ಸ್ ಏನು ಮಾಡೋದು, ಡೈಲಿ ನಾನೇ ಮಾಡಬೇಕು. ಅಮ್ಮ ಕೂಡ ಮಾಡ್ತಾರೆ, ಅವರಿಗೂ ಪಾಪ ಸುಸ್ತಾಗುತ್ತೆ. ಅವರು ಕೆಲಸಕ್ಕೆ ಹೋಗ್ತಾರೆ, ಅವರು ಮನೆಗೆ ಹೋಗ್ತಾರೆ, ಸಂಜೆ 5:30-6 ಗಂಟೆಗೆ ಹೋಗ್ತಾರೆ. ಪಾಪ ಅವರಿಗೂ ಸುಸ್ತಾಗುತ್ತೆ. ಆದರೂ ನೈಟ್ ಸಲ ಬಂದು ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಮಾಡ್ತಾರೆ. ಪಲ್ಯ ಮಕ್ಕಳಿಗೆ ಏನಾದರೂ ಅವ್ರಿಗೆ ಸ್ನ್ಯಾಕ್ಸು ಇದನ್ನು ಮಾಡ್ಕೊಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ನೋಡೋಣ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ತೀನಿ. ಹಾಗೆಯೇ ಹೋಮ್ ಟೂರ್ ಕೂಡ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಒಂದು ಸಿಂಪಲ್ ಆಗಿ ಒಂದು ಬಡವರ ಮನೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಒಂದು ಮನೆ ಇದೆ ನಮ್ಮದು, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದಿನ ವಿಡಿಯೋ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯನ್ನೆಲ್ಲ ಬಿಚ್ಚಿ ಸ್ವಲ್ಪ ಸರಿ ಮಾಡಬೇಕಂತ ಇದ್ದೀವಿ. ಅಷ್ಟರೊಳಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅದಾಗಿದ್ಮೇಲೆ ಚೇಂಜ್ ಮಾಡಿದ್ಮೇಲೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸ್ವಲ್ಪ ಸೀಸನ್ ಬರಲಿ ಅನ್ನೋ ಪ್ರಾಬ್ಲಮ್ ಇರೋದ್ರಿಂದ ಸೀಸನ್ ಬಂದಿದ್ಮೇಲೆ ನಾವು ಪತ್ರ ಶೆಡ್ ಇದನ್ನು ಮಾಡಿಸೋದು ನಮ್ಮದು ಚಿಕ್ಕದಾಗಿದೆ, ತುಂಬ ಹಳೇದು. ಅದನ್ನು ಸರಿ ಮಾಡಬೇಕಂತ ಇದ್ದೀವಿ. ಸಮರ್ಥ ಹಾಗೆಯೇ ಸ್ಮಯ ಹೇಗೆ ಮಲಗಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಹಾಗೆಯೇ ನೀವು ಕಮೆಂಟ್ ಮಾಡಬೇಡಿ ಬರೀ ನೆಲದಲ್ಲಿ ಯಾಕೆ ಮಲಗಿಸಿದ್ದೀರಾ ಅಂತ ಹೇಳಿಬಿಟ್ಟು. ಹಾಗೆ ಮೊಬೈಲ್ ನೋಡ್ತಾ ಇದ್ವಿ ನಾವು. ಬಿಸಿಲು ಜಾಸ್ತಿ ಇರೋದ್ರಿಂದ ತಣ್ಣಗೆ ನೆಲಕ್ಕೆ ಮಲಗೋದು ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮಲ್ಕೊಂಡು ನೋಡ್ತಾ ಇದ್ವಿ. ಹಾಗೆಯೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಯೇ ನಮ್ಮ ಮನೆ ಮುಂದೆ ಕಡಲೆಬೇಳೆ ನೋಡಿ ಫ್ರೆಂಡ್ಸ್, ಇವಾಗ ಹೂ ಬಿಡ್ತಾ ಇದೆ, ಅದನ್ನು ಕೂಡ ತೋರಿಸಿದ್ದೀನಿ. ಹಾಗೆಯೇ ಸ್ಮಯ ಕೂಡ ಎದ್ಲು. ಅವಳು ಸ್ವಲ್ಪ ಎದ್ದಾಗ ಸ್ವಲ್ಪ ಅಳ್ತಾನೆ ಹೇಳ್ತಾಳೆ ಅವಳು ಸ್ವಲ್ಪ. ಹಾಗೆಯೇ ಇವಾಗ ಬಟ್ಟೆ ತೆಗೆಯೋದಕ್ಕೆ ಹೊರಟಿದ್ದೀನಿ ನಾನು. ಬಟ್ಟೆನೆಲ್ಲ ತೊಳೆದಿಟ್ಟಿದ್ವಲ್ವ ಅದನ್ನೆಲ್ಲ ತೆಗೆದುಕೊಂಡು ಬಂದಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಮ್ಮ ಮನೇಲಿ ಒಂದು ನುಗ್ಗೆಕಾಯಿ ಗಿಡ ಇದೆ, ಅದನ್ನು ಕೂಡ ತೋರಿಸಿದ್ದೀನಿ. ಚಿಕ್ಕದಾಗಿದೆ ಗಿಡ, ಆದರೆ ನುಗ್ಗೆಕಾಯಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸ್ಮಯ ಯಾಕೋ ಇವತ್ತು ಭಾಳನೇ ಹಠ ಮಾಡ್ತಾಯಿದ್ಲು, ಎತ್ಕೊ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅವಳನ್ನ ಕೂಡ ಕಾಲ ಮೇಲೆ ಕುಳಿಸ್ಕೊಂಡು ನಾನು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಹಾಗೆಯೇ ನಾನಿವಾಗ ತೋರಿಸಿದಂಥ ಡ್ರೆಸ್ ಬಂದುಬಿಟ್ಟು ನಮ್ಮ ಮಮ್ಮಿ ಕೊಡಿಸಿರೋದು. ಇವಾಗ ಸ್ವಲ್ಪ ಚಿಕ್ಕದಾಗತ್ತೆ ಅವಳಿಗೆ, ಅದಕ್ಕೋಸ್ಕರ ಮನೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ಟಾಗಿದ್ಮೇಲೆ ಇವತ್ತು ತಲೆ ಸ್ನಾನ ಮಾಡಿದ್ನಲ್ವ, ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ತಲೆ ಬಾಚಿಕೊಂಡು ನಾನಿವಾಗ ಒಂದು ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ಬಂದಿದ್ದೀನಿ. ಇದನ್ನೇನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿಲ್ಲ ಫ್ರೆಂಡ್ಸ್. ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮುಖಕ್ಕೆ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ಹಾಲಿದ್ರೆ ಹಾಲನ್ನು ಕೂಡ ಹಾಕ್ಕೊಳ್ಬೋದು ನೀವು. ಈ ರೀತಿಯಾಗಿ ಮಾಡೋದ್ರಿಂದ ಮುಖ ಏನಾದರೂ ಡಲ್ ಆಗಿದ್ದರೆ, ಹಾಗೆಯೇ ಏನಾದರೂ ಇದಿರುತ್ತಲ್ವ ಫ್ರೆಂಡ್ಸ್, ಡೆಡ್ ಸ್ಕಿನ್ನೆಲ್ಲ ಇರುತ್ತಲ್ವ, ಅದೆಲ್ಲ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕೂಡ ಬಿಸಿಲು ತುಂಬಾ ಅಂದರೆ ತುಂಬಾ ಜಾಸ್ತಿ ಫ್ರೆಂಡ್ಸ್. ಅದಕ್ಕೋಸ್ಕರ ಮುಖ ಕೂಡ ಸ್ವಲ್ಪ ಡಲ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಹಚ್ಕೊಂಡು ಇವಾಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಫುಲ್ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಅಷ್ಟರೊಳಗೆ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಡು ತೊಳೆಯುವಂತಹ ಪಾತ್ರೆಗಳನ್ನೆಲ್ಲ ಹಾಕ್ಕೊಂಡು ಪಾತ್ರೆನ ತೊಳ್ಕೊಂಡು ಬರ್ತೀನಿ. ಹಾಗೆಯೇ ಬಟ್ಟೆಗೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ನಲ್ವ, ಸಮರ್ಥ ಇನ್ನೂ ಮಲಗಿದ್ದಾನೆ. ಹಾಗೆ ಮಲ್ಕೊಂಡಿದ್ದ, ಅವನು ಏಳಿಸಿದ್ರು ಕೂಡ ಹೇಳ್ತಿರ್ಲಿಲ್ಲ. ಅದಕ್ಕೋಸ್ಕರ ಕಸನ ಗುಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಸ ಕೂಡ ಗುಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಮಯ ಮಾತ್ರ ನಾನು ಹಿಂದೆ ತಿರುಗ್ತಾ ಇರ್ತಾಳೆ ಅವಳು. ಹಾಗೆಯೇ ಸಮರ್ಥಗೂ ಏಳಿಸ್ತಾ ಇದ್ದೆ, ಅವನಲ್ಲೇ ಉಳ್ಳಾಡ್ಕೊಳ್ತಾ ಇದ್ದ. ಇವಾಗ ನೋಡ್ತಾ ಇರ್ಬೋದು ಮುಖ ಎಲ್ಲ ಒಣಗಿದೆ ಫ್ರೆಂಡ್ಸ್. ಮೂಗಿನ ಕೆಳಗಡೆ ಸ್ವಲ್ಪ ಒಣಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ವ ಫ್ರೆಂಡ್ಸ್. ಒಂದಾಗಿದ್ಮೇಲೆ ಒಂದು ಕೆಲಸ ಮಾಡ್ಕೊಳ್ತಾ ಇದ್ದೆ, ಅದಕ್ಕೋಸ್ಕರ ಬೇವ್ರು ಇರೋದ್ರಿಂದ ಆ ಜಾಗದಲ್ಲಿ ಮಾತ್ರ ಒಣಗಿಲ್ಲ.
ಮುಖ ಕೂಡ ವಾಶ್ ಮಾಡ್ಕೊಂಡು ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಬೇಬಿ ಸ್ಪಾ ಅಂತ ಹೇಳಿಬಿಟ್ಟು ಒಂದು ಮಿಲ್ಕ್ ಕ್ರೀಮ್ ಇದೆ ಫ್ರೆಂಡ್ಸ್. ಆ ಕ್ರೀಮನ್ನು ಹಚ್ಕೊಂಡು ಒಂದ್ಸಲ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಹಾಗೆಯೇ ಮಕ್ಕಳು ಕೂಡ ಕಬ್ಬು ತಿನ್ನೋಣ ಅಂತ ಹೇಳಿಬಿಟ್ಟು ಕಬ್ಬು ಒಡ್ಕೊಡು ಅಂತ ಹೇಳಿದರು. ಹಾಗೆಯೇ ಕಬ್ಬನ್ನು ಕೂಡ ತಿಂದ್ಕೊಂಡು ದೇವ್ರ ಪೂಜೆನ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಹಾಗೆಯೇ ದೇವಸ್ಥಾನಕ್ಕೆಲ್ಲ ಹೋಗಿದ್ದಲ್ವ, ಅದಕ್ಕೆ ತೆಂಗಿನಕಾಯಿ ಹಾಗೆ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ನಾನೊಂದು ಸ್ವೀಟ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ತೆಂಗಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹಾಲನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಬಿಸಿ ಆಗಿದ್ಮೇಲೆ ಅದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ ಹಾಲು. ಇದು ಚೆನ್ನಾಗಿ ಕುದಿಬೇಕು. ನೋಡ್ತಾ ಇರ್ಬೋದು, ಇದು ನಾವು ಎಷ್ಟು ಪರ್ಸೆಂಟ್ ಹಾಕಿರ್ತೀವಲ್ವ ಅದರ ಅರ್ಧ ಅಥವಾ ಕಾಲು ಭಾಗ ಆಗಬೇಕು. ಹಾಗೆಯೇ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಹಾಲು ಅರ್ಧ ಭಾಗ ಆಗಿದ್ಮೇಲೆ ನಾನು ಅದಕ್ಕೆ ಕಾರ್ನ್ಫ್ಲವರ್ ನೀರನ್ನು ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಕೂಡ ಚೆನ್ನಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬಂದಾಗ ನಾನು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ವ ಅಷ್ಟು ಶುಗರನ್ನು ಹಾಕ್ಕೊಳ್ಬೋದು. ಹಾಗೆಯೇ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಚ್ಚಿಟ್ಟಿರುವಂತಹ ಪಾತ್ರೆಗೆ ಹಾಕ್ಕೊಂಡು ನಾನು ಅದನ್ನು ಇಟ್ಕೊಂಡಿದ್ದೀನಿ. ನಾನು ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್, ಆದರೆ ಇನ್ನೂ ಸ್ವಲ್ಪ ಅದು ಗಟ್ಟಿ ಆಗಬೇಕಾಗಿತ್ತು. ಹಾಗೆ ಗಟ್ಟಿ ಆದರೆ ಇದನ್ನು ನಾವು ಹಲವಾರು ರೀತಿ ಕಟ್ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ಸಮರ್ಥ ಕೂಡ ಬರೀತಾ ಇದ್ದಾನೆ, ನೋಡ್ತಾ ಇರ್ಬೋದು. ಅಮ್ಮ ಕೂಡ ರೊಟ್ಟಿ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಇದೇ ರೀತಿ ಕೆಲ್ಲಾಡಿ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ಊಟನೆಲ್ಲ ಮುಗಿಸಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳ್ಕೊಂಡು ಬಂದೆ. ನೈಟೇ ಪಾತ್ರೆ ತೊಳೆದ್ಬಿಡ್ತೀನಿ. ನಾನು ಯಾವುದಾದ್ರೂ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿದಾಗ ತುಂಬಾ ಪಾತ್ರೆಗಳಿರುತ್ತಲ್ವ, ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪಾತ್ರೆನೆಲ್ಲ ಜೋಡಿಸಿಟ್ಟಿರುವಾಗ ಹಾಸಿಗೆ ಕೂಡ ಹಸಿದಾಗಿದೆ, ಮಲಗೋದಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.